2023ರ ಬಿಜೆಪಿ ಆಡಳಿತಾವಧಿಯಲ್ಲಿ ಸುನಿಲ್ ಕುಮಾರ್ ಅವರು ಸಚಿವರಾಗಿದ್ದ ಸಂದರ್ಭ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 5 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರುಗೊಳಿಸಿ ಕಾರ್ಕಳದಲ್ಲಿ ರಂಗಾಯಣ ರಂಗಮಂದಿರ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಉಡುಪಿ ಜಿಲ್ಲಾ ನಿರ್ಮಿತಿ ಕೇಂದ್ರವು ಕಾಮಗಾರಿಯನ್ನು ನಡೆಸುತ್ತಿದ್ದು, ರಂಗಾಯಣ ರಂಗಮಂದಿರದ ಕಟ್ಟಡಕ್ಕೆ ಹಳೆಯ ಕಟ್ಟಡಗಳ ಕಿಟಕಿ ಬಾಗಿಲು ಬಳಸಿ ವಂಚಿಸಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಸಿನ್ಹಾ ಅವರು ಆರೋಪಿಸಿದ್ದಾರೆ. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ನಿರ್ಮಾಣವಾಗುತ್ತಿರುವ ಕಾರ್ಕಳ ರಂಗಾಯಣವು ಇಂದು ಭ್ರಷ್ಟಾಚಾರದ ಕೋಪವಾಗಿದೆ. ಹೊಸ ಕಟ್ಟಡದ ಕಿಟಕಿ ಮತ್ತು ದಾರಂದ ಬಾಗಿಲುಗಳಿಗೆ ಹಳೆಯ ಮರದ ವಸ್ತುಗಳನ್ನು ಬಳಸಲಾಗಿರುವುದು ಕಳಪೆ ಕಾಮಗಾರಿಗೆ ಜೀವಂತ ಸಾಕ್ಷಿಯಾಗಿದೆ. ಇದು ಕೇವಲ ಕಳಪೆ ಕಾಮಗಾರಿ ಮಾತ್ರವಲ್ಲದೆ ಕಾರ್ಕಳದ ಭಾರಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುತ್ತಿದ್ದೇವೆ ಎಂದು ಬಿಂಬಿಸಿ ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಲೂಟಿ ಹೊಡೆಯುವ ಯೋಚಿತ ಸಂಚು ಎಂದರು. ಒಂದು ಚೆನ್ನಾಗಿದ್ದಂತಹ ಸುಸ್ಥಿತಿಯಲ್ಲಿದ್ದಂತಹ ರಸ್ತೆಯನ್ನ ಬೋಳ ಜಯರಾಮ್ ಸಾಲೇನ್ ಎನ್ನುವಂತಹ ಬಿಜೆಪಿಯ ಮುಖಂಡರು ತಮ್ಮ ಯಾವುದೇ ಒಂದು ವರ್ಕೌಟ್ ಇಲ್ಲದೆ ಬಂದು ಆ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಅಗೆದು ಹಾಕಿದ ನಂತರ ಅಂದ್ರೆ ಚುನಾವಣೆಗೆ ಸ್ವಲ್ಪ ದಿವಸ ಮೊದಲು ಅಲ್ಲಿನ ಸ್ಥಳೀಯರಿಗೆ ಒಂದು ಚುನಾವಣೆ ಮುಂಚೆ ನಾವೇನು ಕೆಲಸ ಮಾಡ್ತಿದ್ದೇವೆ ಎನ್ನುವ ಒಂದು ಮಾಹಿತಿಯನ್ನ ರವಾನೆ ಮಾಡಲಿಕ್ಕೆ, ಅಂದ್ರೆ ಮತಕ್ಕೋಸ್ಕರ ಕೇವಲ ಒಂದು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಕೇವಲ ಮತ ಸಂಗ್ರಹಣೆಗೋಸ್ಕರ ಈ ಕೆಲಸವನ್ನು ಮಾಡ್ತಾರೆ. ಆ ನಂತರ ಅಲ್ಲಿನ ಸ್ಥಳೀಯರು ಅದನ್ನು ವಿರೋಧ ಮಾಡ್ತಾರೆ. ನಿಮ್ಗೆ ಯಾವ ಅನುಮತಿಯಿಂದ ನೀವು ರಸ್ತೆಯನ್ನು ಅಗೆದು ಹಾಕಿದ್ದೀರಿ, ನಿಮ್ಗೆ ಏನಾದ್ರು ಅದಕ್ಕೆ ವರ್ಕೌಟ್ ಇದೆಯಾ, ಟೆಂಡರ್ ಆಗಿದೆಯಾ, ಏನಾದ್ರು ಇದೆಯಾ ಅಂತ ಕೇಳಿದಾಗ ಅವರು ಆ ಕೆಲಸವನ್ನು ತಕ್ಷಣ ನಿಲ್ಲಿಸಿ ಹೋಗ್ತಾರೆ ಅಲ್ಲಿಂದ. ಆ ನಂತರ ಸುಮಾರು 2.5 ವರ್ಷ ಆಯ್ತು. ಈಗ 2023 ಚುನಾವಣೆಯ ಸಂದರ್ಭದಿಂದ ಇವತ್ತಿಗೆ 2.5 ವರ್ಷದಿಂದ ಆ ರಸ್ತೆಯನ್ನು ಇಲ್ಲಿ ತನಕ ಯಾವುದೇ ಒಂದು ದುರಸ್ತಿಯನ್ನಾಗುದು ಆಗಲಿ ಏನನ್ನೂ ಮಾಡಲಿಲ್ಲ. ಸಂಪೂರ್ಣ ಆ ರಸ್ತೆಯನ್ನು ಅಗೆದಾಕಿದ್ದಾರೆ. ಇವರು ಮಿಷನರಿಗಳನ್ನು ತಂದು ಎಲ್ಲವನ್ನ ಹಾಳುಗೆಡ ಇದ್ದಾರೆ. ಇವತ್ತಲ್ಲಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಮಹಿಳೆಯರಿಗಿರ್ಬೋದು, ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಕಚೇರಿಗಳಿಗೆ ಹೋಗುವಂತಹ ಜನರಿಗಿರ್ಬೋದು, ಎಲ್ರಿಗೂ ಸುಗಮ ಸಂಚಾರಕ್ಕೆ ಒಟ್ಟು ತೊಂದರೆಯಾಗಿದೆ. ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಇದಕ್ಕೆ ಕಾರಣ ಈ ಬಿಜೆಪಿಯ ಏನು ಅಧ್ಯಕ್ಷರಿದ್ದಾರೆ ಇವರು ಪತ್ರಿಕಾಗೋಷ್ಠಿ ಮಾಡಿದಂತ ಅದೇ ಕಾರಣ. ಯಾಕಂದ್ರೆ ಅವರು ಪತ್ರಿಕಾಗೋಷ್ಠಿ ಮಾಡಿದ ಕೂಡಲೇ ಅವರದೇ ತಪ್ಪನ್ನು ಸಾರ್ವಜನಿಕರು ನಮ್ಗೆ ಕರೆದು ಹೇಳ್ತಾ ಇದ್ದಾರೆ, ನೀವು ಇಲ್ಲಿ ಈ ರೀತಿಯದ್ದೊಂದು ಆಗಿದೆ ಬಂದು ನೋಡ್ಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಹೋಗಿ ನೋಡಿದ್ದೇವೆ. ನಮ್ಮ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ರ ವಿರುದ್ಧ ಏನು ಪ್ರಕರಣ ದಾಖಲು ಮಾಡ್ಬೇಕಂತ ಇವರು ಹೇಳಿದ್ದಾರೆ. ನಾವೀಗ ಯುವ ಕಾಂಗ್ರೆಸ್ಸಿನ ಎಲ್ಲರೂ ಒಕ್ಕಲಿನಿಂದ ಆಗ್ರಹ ಮಾಡುವುದೇನೆಂದ್ರೆ, ಅವರೇನು ಕೇಸನ್ನು ದಾಖಲೆ ಮಾಡಲಿಕ್ಕೆ ಹೇಳಿದ್ದಾರೆ, ಅದೇ ರೀತಿ ಆ ನಿಟ್ಟೆ ಗ್ರಾಮದ ಬಾಳೆಹಿತ್ಲು ಶಿಶು ಮಂದಿರ ರಸ್ತೆಯನ್ನು ಅಗೆದು ಹಾಕಿದ್ದಾರೆ ಜಯರಾಮ್ ಸಾಲೇನ್ ಬೋಳ ಎನ್ನುವ ಬಿಜೆಪಿ ಮುಖಂಡರು. ಅವರ ವಿರುದ್ಧವೂ ಕೇಸನ್ನ ಪೊಲೀಸ್ ಪ್ರಕರಣವನ್ನು ದಾಖಲು ಮಾಡಬೇಕಂತ ನಾವು ಆಗ್ರಹ ಮಾಡ್ತೇವೆ. ಮತ್ತೆ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಪ್ರದೀಪ್ ಬೇಲಾಡಿ ಮಾತನಾಡಿ, ಕಾಂಗ್ರೆಸ್ ನಾಯಕರ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವ ಕಾರ್ಕಳ ಬಿಜೆಪಿ ಅಧ್ಯಕ್ಷರಿಗೆ ತಮ್ಮದೇ ಪಕ್ಷದ ಮುಖಂಡರು ನಿಟ್ಟೆ ಶಿಶು ಮಂದಿರದ ಬಾಳೆಹಿತ್ಲು ರಸ್ತೆಯನ್ನು ಹಾಳುಗೆಡವಿರುವುದು ಗಮನಕ್ಕೆ ಬಂದಿಲ್ಲ ಎಂದರು. ಬಿಜೆಪಿ ಅಧ್ಯಕ್ಷರು ನಿಟ್ಟೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದು, ನಿಟ್ಟೆ ಗ್ರಾಮದ ಸಂಪೂರ್ಣ ಅರಿವಿರುವವರಾಗಿದ್ದು, ಶಿಶು ಮಂದಿರ ಬಾಳೆಹಿತ್ಲು ರಸ್ತೆಯನ್ನು ತಮ್ಮದೇ ಪಕ್ಷದವರು ಅಗೆದು ಹಾಳುಗೆಡವಿದ್ದಾದರೂ ತಿಳಿದಿಲ್ಲ ಏಕೆ ಎಂದರು. ವತಿಯಿಂದ ಯಕ್ಷರಂಗಾಯಣ ಅನ್ನುವಂತಹ ಒಂದು ರಂಗಮಂದಿರ ನಮ್ಮ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿನ ಪಕ್ಕದಲ್ಲೇ ಇದೆ. ಇದನ್ನ ಸುಮಾರು ಒಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದರ ಕಾಮಗಾರಿಯನ್ನ ನಿರ್ಮಿತಿ ಕೇಂದ್ರದವರಿಗೆ ಮಾನ್ಯ ಸಚಿವರು ವರ್ಗಾಯಿಸಿ ಕೊಟ್ಟಿರ್ತಾರೆ. ಈ ನಿರ್ಮಿತಿ ಕೇಂದ್ರ ಅನ್ನತಕ್ಕದ್ದು ನಮ್ಮ ಜಿಲ್ಲೆಯಲ್ಲಿ ಇರುವುದು ಭ್ರಷ್ಟಾಚಾರದ ಪರಮ ಪೀಕ್ ನಲ್ಲಿ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ನಿರ್ಮಿತಿ ಕೇಂದ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಪರಶುರಾಮ ಥೀಮ್ ಪಾರ್ಕ್ ಇರ್ಬೋದು, ಅದರ ಅವ್ಯವಹಾರ ಇರ್ಬೋದು, ಅದರ ಹಿನ್ನೆಲೆಯಲ್ಲಿ ಇರುವುದು ಕೂಡ ಇದೇ ನಿರ್ಮಿತಿ ಕೇಂದ್ರ. ಈಗ ಈ ಯಕ್ಷರಂಗಾಯಣ ರಂಗಮಂದಿರದಲ್ಲಿ ಇರುವುದು ಕೂಡ ಅದೇ ನಿರ್ಮಿತಿ ಕೇಂದ್ರ ಕೆಲಸವನ್ನು ಮಾಡುದು. ಇದನ್ನ ನಾನಲ್ಲ, ಬೇರೆ ಯಾರು ಕೂಡ ಕಾರ್ಪೆಂಟರ್ನ ಅಲ್ಲಿ ಕಳಿಸಬಹುದು. ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ಹೇಳಿದರು. ಖಲೀಲ್ V4 ನ್ಯೂಸ್ ಕಾರ್ಕಳ.